ಈಗ ನಿಲ್ಲಿಸಿದ್ದಾರೆ ಸರ್ಕಾರದವರು ಪೆನ್ಷನ್. ಅದರಿಂದಾಗಿ ಜೀವನ ನಡೆಸಲಿಕ್ಕೆ ಬರುತ್ತೆ. ಇಡೀ ನಮ್ಮ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಭಗವಂತ ತನ್ನ ಮಗನನ್ನು ಇಟ್ಟುಕೊಂಡು. ಮಹಾರಾಯ ಹನುಮನಾಗಿ ಮೈ ಮುರಿದು ದುಡಿದಿದ್ಯಾ, ಮೈ ಮುರಿದ ದುಡಿಮೆನ್ನತಕ್ಕಂಥ ತಪಸ್ಸನ್ನು ಮಾಡಿದ್ಯಾ, ಆದ್ದರಿಂದ ನೀನು ಮುಂದಿನ ಜನ್ಮದಲ್ಲಿ ಚತುರ್ಮುಖನಾಗಿ ಬರುವಾಗ ನಿನಗೆ ಕೂತಲ್ಲೇ ಊಟ, ಯಾವ ಕೆಲಸನೂ ಮಾಡಬೇಡ, ಎಲ್ಲಿಗೂ ಹೋಗಬೇಡ. ಚತುರ್ಮುಖನಿಗೆ ಅವತಾರ ಇಲ್ಲ. ಹನುಮನಾಗಿರುವಾಗ ಅವತಾರ ಮಾಡಿ ಚತುರ್ಮುಖ ಅವತಾರ ಇಲ್ಲ. ಯಾಕೆ? ಹನುಮನಾಗಿ ಬೇಕಾದಷ್ಟು ಮಾಡಿದ್ದಾನೆ. ಆದ್ದರಿಂದ ಅಲ್ಲಿ ತಪಸ್ಸು ಮಾಡಿದನ, ದೇಹ ಮುರಿಯುವಿಕೆ ಅನ್ನತಕ್ಕಂಥ ತಪಸ್ಸು ಮಾಡಿದನ. ಇಷ್ಟೇ ಅಲ್ಲ, ನಾರಾಯಣ ಪಂಡಿತಾಚಾರ್ಯ ಒಂದು ಉದ್ಗಾರ ತೆಗೀತಾರೆ. ಏನು ಅಂತ? ನನುಸಾ ವಿರಕ್ತಿ ಅಂತ. ಏನು ಮತ್ತೊಂದು ತಪಸ್ಸು ಏನು ಗೊತ್ತಾ? ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಿಗಳನ್ನಾಗಿ ಮಾಡಿಕೊಳ್ಳುವುದೂ ಕೂಡ ಒಂದು ತಪಸ್ಸು ಅಂತಂದರು. ಎಲ್ಲ ಕಣ್ಣೋ ಕಿವಿಯೋ ಮೂಗೋ ಬಾಯಿಯೋ ಕೈಯೋ ಕಾಲೋ ಇದೆಲ್ಲವನ್ನು ಕೂಡ ಅಂತರ್ಮುಖಿಯನ್ನಾಗಿ ಮಾಡುವುದು, ನಮ್ಮೊಳಗೆ ಮಾಡಿಕೊಳ್ಳುವುದು, ಇದನ್ನು ತಪಸ್ಸು ಅಂತ ಕರೆದರು. ಹನುಮ ಕೊನೆಯ ಹಂತದಲ್ಲಿ ಮಾಡಿದ್ದಿದ್ದನ್ನೇ. ಎಲ್ಲಿದ್ದ? ರಾಮಚಂದ್ರನ ರಾಜ್ಯದಲ್ಲಿ ಹನುಮ ಇದ್ದ. ಏನು ಯಾವುದನ್ನೂ ಕೂಡ ಹನುಮ ಬೇಡ 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 ಬೇಡ, ಯಾವುದರಲ್ಲಿಯೂ ಕೂಡ ಹನುಮನಿಗೆ ಆಸಕ್ತಿ ಇಲ್ಲ. ರಾಮಚಂದ್ರ ಪಾದವನ್ನು ಬಿಟ್ಟು ಮತ್ತೆ ಯಾವುದರಲ್ಲಿಯೂ ಕೂಡ ಹನುಮನಿಗೆ ಆಸಕ್ತಿ ಇಲ್ಲ. ಅದು ಬೇಡ ಅಂತ ಹೇಳಿದ್ದು ಯಾಕೆ ಗೊತ್ತಾ? ನಾವು ಕೂಡ ಬೇಡ ಅಂತ ಹೇಳ್ತೇವೆ ಕೆಲವು ಸಂದರ್ಭದಲ್ಲಿ. ಯಾವಾಗ ಸಿಗುವುದಿಲ್ಲ ಅಂತ ಖಾತ್ರಿ ಇದ್ದರೆ ನಾವು ಬೇಡ ಅಂತ ಹೇಳ್ತೇವೆ. ಬೇಡ್ರಿ, ಅದು ದ್ರಾಕ್ಷಿ ಬೇಡ, ಯಾಕೆ ಅದು ಹುಳಿ ಉಂಟು ಅಂತ. ಅದು ಸಿಗುವುದಿಲ್ಲ ಅಂತ ಗೊತ್ತು ನಮಗೆ. ಅದಕ್ಕಿಂತ ಬೇಕು ಅಂತ ಹೇಳಿ ಸಿಗದಿದ್ದು ಮತ್ತೆ ಹುಳಿಯಂತೆ ಮಾಡುವುದಕ್ಕಿಂತ ಸಿಗುವುದಿಲ್ಲ ಅಂತ ಖಾತ್ರಿ ಇರುವಾಗ, ಹನುಮನಿಗೆ ರಾಮಚಂದ್ರನ ರಾಜ್ಯದಲ್ಲಿ ಇದು ಸಿಗುವುದಿಲ್ಲ ಅಂತ ಇರಲಿಲ್ಲ ಅಂತೆ. ಯಾಕೆ ಇರಲಿಲ್ಲ? ರಾಮಚಂದ್ರನಿಗೆ ಹನುಮನಷ್ಟು ಬೇಕಾದವರು ಇನ್ನೊಬ್ಬರು. ಪ್ರೇಷ್ಠ ನ ರಾಮಸ್ಯ ರಾಜ್ಯ, ಪ್ರೇಷ್ಠೋನ ರಾಮಸ್ಯ ರಾಜ್ಯ. ರಾಮಚಂದ್ರನಿಗೆ ಹನುಮ ಬಹಳ ಬೇಕಾದವ, ಹನುಮನಿಗೆ ರಾಮ ತುಂಬ ಬೇಕಾದವ, ಹನುಮನಿಗೆ ರಾಮನಿಗೆ ಹನುಮ ತುಂಬ ಬೇಕಾದವ. ಆದ್ದರಿಂದ ಹನುಮ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದರೆ ಕೊಡುವುದಿಲ್ಲ ಅಂತ ಹೇಳುವವರು ಅಲ್ಲಿ ಯಾರೂ ಇಲ್ಲ. ನಿನಗಿದು ಆಗುವುದಿಲ್ಲ, ನಿನಗೆ ಕೊಡೋಲ್ಲ ಅಂತ ಯಾರೂ ಹೇಳೋಲ್ಲ. ಯಾಕೆ? ಜನಗಳಿಗೆಲ್ಲ ಗೊತ್ತು ಹನುಮ ರಾಮನಿಗೆ ತುಂಬ ಬೇಕಾದವ ಅಂತ ಗೊತ್ತು. ಆದರೂ ಹನುಮ ಯಾವುದನ್ನು ಕೂಡ ಆಸೆ ಮಾಡ್ತಿರಲಿಲ್ಲ ಅಂತೆ. ಇನ್ನು ಕೆಲವು ಸಲ ಹನುಮ ಬೇಕು ಅಂತ ಹೇಳಬಹುದು, ಆದರೆ ಅಲ್ಲಿ ಇಲ್ಲ. ಅದಕ್ಕಂತಾರೆ ಅಲ್ಲಿ ಇಲ್ಲ ಎನ್ನತಕ್ಕಂಥ ಶಬ್ದನೂ ಇಲ್ಲ ಅಂತೆ. ಯಾವ ವಸ್ತು ಬೇಕು, ಪ್ರತಿಯೊಂದು ವಸ್ತುವು ಕೂಡ ರಾಮನ ರಾಜ್ಯದಲ್ಲಿ ಉಂಟು. ಅದು ರಾಮರಾಜ್ಯ ಅಂತ ಹೆಸರು. ಪ್ರತಿಯೊಂದು ವಸ್ತುವು ರಾಮನ ರಾಜ್ಯದಲ್ಲಿ ಉಂಟು. ರಾಮನಿಗೆ ತುಂಬ ಬೇಕಾದವನೂ ಆಗಿದ್ದಾನೆ ಹನುಮ. ಆದರೂ ಹನುಮ ರಾಮಚಂದ್ರನ ರಾಜ್ಯದಲ್ಲಿ ಅರಮನೆ ನನಗೆ ಅದು ಬೇಕು ಇದು ಬೇಕು ಅಂತ ಒಂದು ದಿವಸನೂ ಕೇಳಿದವಲ್ಲ. ನಾನು ವಿರಕ್ತಿ ಅಂತಂದರು. ಇದ್ದು ಬೇಡ ಅಂತ ಆಸೆ ಪಡುವುದಕ್ಕೆ, ಇದ್ದು ಅದು ನಮಗೆ ದಕ್ಕೊತ್ತೆ ಆದರೂ ಕೂಡ ಬೇಡ ಅಂತ ಹೇಳುವುದಕ್ಕೆ ವಿರಕ್ತಿ ಅಂತ ಕರೆದ್ರು. ಇದನ್ನು ಹನುಮನ ತಪಸ್ಸು ಅಂತಂದರು. ಇಂತಹ ತಪಸ್ಸನ್ನು ತಪೋ ಯೋಗ ಸಮಾಧಿನ, ಇಂತಹ ತಪಸ್ಸನ್ನು ಹನುಮ ತಾನು ಮಾಡಿದ್ದ. ಆದ್ದರಿಂದ ಅದ್ಯಾಸ್ತೆ ಸರ್ವದಿಷ್ಣೇಭ್ಯ, ಎಲ್ಲ ಸ್ಥಾನಕ್ಕಿಂತ ಎತ್ತರದ ಸ್ಥಾನದಲ್ಲಿ ಹನುಮ ಹೋಗಿ ತಾನು ಕೂತ. ಇನ್ನೊಂದು ಯೋಗ. ಏನು ಯೋಗ ಅಂದರೆ? ಯೋಗ ಅಂದರೆ ಉಪಾಯ. ಪ್ರಾಯಶಃ ಭೀಮಸೇನನ ಅವತಾರದ ಇದೇ ಹನುಮ ತಾನು ಭೀಮನಾಗಿ ಬರುವಾಗ ಭೀಮಾವತಾರದಲ್ಲಿ ಮಾಡಿದ್ದೇ ಉಪಾಯಗಳನ್ನು. ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕು, ಈ ವಿಷದಿಂದ ತಪ್ಪಿಸ್ಕೊಳ್ಬೇಕು, ಆ ಕಿರುಕುಳದಿಂದ ತಪ್ಪಿಸ್ಕೊಳ್ಬೇಕು, ಈ ಕಿರುಕುಳದಿಂದ ತಪ್ಪಿಸ್ಕೊಳ್ಬೇಕು. ಪ್ರತಿಯೊಂದರಲ್ಲೂ ಕೂಡ ತಪ್ಪಿಸಿಕೊಳ್ಳಿಕ್ಕೆ ತಾನು ಏನು ಮಾಡಬೇಕು ಅಂತ ತುಂಬ ಉಪಾಯವನ್ನು ಹುಡುಕಿದ. ಯೋಗ ಶಬ್ದಕ್ಕೆ ಉಪಾಯ ಅಂತಾರೆ. ಯೋಗ ಶಬ್ದಕ್ಕೆ ಕರ್ಮಸು ಕೌಶಲ ಅಂತ ಮತ್ತೊಂದು ಅರ್ಥ ಹೇಳ್ತಾರೆ. ಮಾಡತಕ್ಕಂಥ ಕೆಲಸದಲ್ಲಿ ತುಂಬ ಕೌಶಲ್ಯ ತೋರಿಸಿದೆವು ಅಂತಂದ್ರೆ ಅದನ್ನು ತುಂಬ ಯೋಗಿ ಅಂತ ಕರೀತಾರೆ ಅಂತೆ. ಯೋಗ ಕೊಟ್ಟಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸತಕ್ಕಂಥ ವ್ಯಕ್ತಿಯನ್ನು ಯೋಗಿ ಅಂತ ಕರೀತಾರೆ. ಚಾಚೂ ತಪ್ಪದೆ ಅದನ್ನು ಮಾಡಬೇಕು ತಾನು ಅಂಥವನಿಗೆ ಭಾರಿ ಒಳ್ಳೆ ನಿನ್ನ ಯೋಗ ಚೆನ್ನಾಗಿ ಉಂಟಪ್ಪ ಅಂತೀವಿ, ನೀನು ಒಳ್ಳೆಯ ಯೋಗಿ ಅಂತೇವೆ. ಇದಕ್ಕೆಲ್ಲ ಅರ್ಥ ಬಹುಮುಖದಿಂದ ತೆರೆದುಕೊಳ್ಳುತ್ತೆ ಯೋಗ ಎನ್ನತಕ್ಕಂಥ ಶಬ್ದ. ಸಂದರ್ಭವನ್ನು ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಏನು ಇಲ್ಲೀಗ ಭೀಮಸೇನ ಅವತಾರದಲ್ಲಿ ಯೋಗ ಅಂತಂದರೆ ಉಪಾಯ. ಎಲ್ಲಿ ಹಾಕಿದ ದುರ್ಯೋಧನ? ಅವನ ಆರಂಭ ಆದದ್ದೇ ವಿಷ ಕೊಡುವಲ್ಲಿಂದ ಆರಂಭ ಆಯಿತು. ಕೂಸಿನ ಕಂಡೀರಾ?
ಯಾವ